ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಒಂದು ವಿಡಿಯೋದಲ್ಲಿ ಒಂದು ಮೆಡಿಸಿನ್ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಹೋಗ್ತೀನಿ. ಆ ಒಂದು ಮೆಡಿಸಿನ್ ಬಂದುಬಿಟ್ಟು ನಿಕೋಕ್ಸೆ MR ಅನ್ನುವಂಥ ಒಂದು ಟ್ಯಾಬ್ಲೆಟಿನ ಬಗ್ಗೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಮಗೆ ಇನ್ಫಾರ್ಮೇಷನನ್ನು ತಿಳಿಸ್ಕೊಡ್ತಾ ಹೋಗ್ತೀನಿ. ಆ ಒಂದು ನಿಕೋಕ್ಸೆ MR ಟ್ಯಾಬ್ಲೆಟನ್ನು ತಯಾರು ಮಾಡಿರ್ತಕ್ಕಂಥ ಒಂದು ಕಂಪ್ನಿ ಬಂದುಬಿಟ್ಟು ಜೈಡಸ್ ಅನ್ನುವಂಥ ಕಂಪ್ನಿ ಆ ಒಂದು ಟ್ಯಾಬ್ಲೆಟನ್ನು ತಯಾರು ಮಾಡ್ತು. ಮತ್ತು ಇದರ ಒಂದು ಪ್ಯಾಕೇಜಿಂಗ್ ಸ್ಟ್ರಿಪ್ ಲೆಕ್ಕ ನೋಡೋದಾದರೆ ನಿಮಗೆ ಒಂದು ಸ್ಟ್ರಿಪ್ಪಲ್ಲಿ ನಿಮಗೆ 10 ಟ್ಯಾಬ್ಲೆಟ್ ಸಿಗ್ತವೆ. MRP ಬಂದುಬಿಟ್ಟು ₹368 ಆಗಿರುತ್ತೆ. ಇದು ನಾವು ವಿಡಿಯೋ ಮಾಡೋ ಟೈಮಲ್ಲಿರುವಂಥ ಒಂದು MRP. ಮತ್ತು ಇದರಲ್ಲಿರುವಂಥ ಒಂದು ಮಾಲಿಕ್ಯೂಲ್ ನೇಮ್, ಕಂಟೆಂಟ್ ನೇಮನ್ನು ನೋಡೋದಾದ್ರೆ 2 ರೀತಿ ನಿಮಗೆ ಕಾಂಬಿನೇಷನ್ ಆಗಿ ಈ ಒಂದು ಟ್ಯಾಬ್ಲೆಟಲ್ಲಿ ಸಿಗ್ತವೆ. ಮೊದಲನೇದಾಗಿ ಬಂದುಬಿಟ್ಟು ಇಟರೋಕಾಕ್ಸಿಬ್ ಅನ್ನುವಂಥ ಒಂದು ಕಂಟೆಂಟ್ಗೆ 60 mg ಸಿಗುತ್ತೆ. ಮತ್ತು ಥಯೋಕಾಲ್ಚಿಕೋಸೈಡ್ ಅನ್ನುವಂಥ ಒಂದು ಕಂಟೆಂಟ್ ಬಂದುಬಿಟ್ಟು ನಿಮಗೆ 4 mg ಈ ಒಂದು ಟ್ಯಾಬ್ಲೆಟಲ್ಲಿ ಸಿಗುತ್ತೆ. ಇದು ಒಟ್ಟಾರೆ ಒಂದು ನಿಕೋಕ್ಸೆ MR ಟ್ಯಾಬ್ಲೆಟ್ ಬಂದುಬಿಟ್ಟು ಶೆಡ್ಯೂಲ್ H ಏನಾಗುತ್ತೆ ಇದನ್ನು ಸಿಗುತ್ತೆ ನಿಮಗೆ. ಶೆಡ್ಯೂಲ್ H ಈ ಒಂದು ನಿಕೋಕ್ಸೆ MR ಟ್ಯಾಬ್ಲೆಟ್ ಸಿಗುತ್ತೆ. ಮತ್ತು ಈ ಒಂದು ಟ್ಯಾಬ್ಲೆಟ್ ಯಾವುದಕ್ಕೆಲ್ಲ ಯೂಸ್ ಮಾಡ್ತಾರೆ, ಯಾವೆಲ್ಲ ಒಂದು ಕಂಡೀಷನ್ ಒಳಗೆ ಬರೆದು ಕೊಡ್ತಾರೆ, ಮತ್ತು ಇದ್ರ ಬೆನಿಫಿಟ್ಸ್ ಏನಂತ ನೋಡೋದಾದ್ರೆ ಈ ಒಂದು ಟ್ಯಾಬ್ಲೆಟ್ ಏನಾಗುತ್ತೆ ಅಂತಂದ್ರೆ ಮೇನ್ಲಿ ಬಂದುಬಿಟ್ಟು ಇದು ಪೇನ್ ಕಿಲ್ಲರಾಗಿ ಕೆಲಸ ಮಾಡುತ್ತೆ. ಮತ್ತು ಪೇನ್ ಇದ್ದಾಗ ಡಾಕ್ಟರ್ ಬರೆದು ಕೊಡ್ತಾರೆ. ಅಂತಂದ್ರೆ ಈ ಮಸಲ್ ಸ್ಪ್ಯಾಸಮ್ ಅಂತಂದರೆ ಈ ಒಂದು ಮೂಳೆಗಳ ಜಗ್ತಿರ್ತಾವೆ, ಪೇನ್ ಆಗ್ತಿರ್ತದೆ, ಸೆಳಿತಿರ್ತದಲ್ಲ, ಅಂಥ ಒಂದು ಸಂದರ್ಭದಲ್ಲಿ ಅಂಥ ಒಂದು ಪೇನ್ ಇದ್ದಾಗ ಏನು ಮಾಡ್ತಾರೆ, ಈ ಒಂದು ಟ್ಯಾಬ್ಲೆಟನ್ನು ತೆಗೆದುಕೊಳ್ಳಿಕ್ಕೆ ಹೇಳ್ತಾರೆ. ಮತ್ತು ಈ ಒಂದು ಬಂದುಬಿಟ್ಟು ಈ ಒಂದು ನಿಕೋಕ್ಸೆ MR ಬಂದುಬಿಟ್ಟು ಇಟರೋಕಾಕ್ಸಿಬ್ ಥಯೋಕಾಲ್ಚಿಕೋಸೈಡ್ ಅಂದರೆ ಮಸಲ್ ರಿಲ್ಯಾಕ್ಸೆಂಟಾಗಿ ಕೆಲಸ ಮಾಡುತ್ತೆ. ಅದ್ರ ಜೊತೆಗೆ ಏನಾದರೂ ಪೇನ್, ಸ್ವೆಲ್ಲಿಂಗ್, ಇನ್ಫ್ಲಮೇಷನ್ ಇದು ಸಹ ಏನು ಮಾಡುತ್ತೆ, ಕಡಿಮೆ ಮಾಡುತ್ತೆ ಈ ಒಂದು ಟ್ಯಾಬ್ಲೆಟ್ ತೆಗೆದುಕೊಳ್ಳೋದ್ರಿಂದ. ಮತ್ತು ಇದರ ಒಂದು ಡೋಸೇಜನ್ನು ನೋಡೋದಾದ್ರೆ ಡೋಸ್ ಬಂದುಬಿಟ್ಟು ಡಾಕ್ಟರ್ ಅಡ್ವೈಸ್ ಇತ್ತಂದ್ರೆ ಮಾತ್ರ ಈ ಒಂದು ಮೆಡಿಸಿನ್ ತೆಗೆದುಕೊಳ್ಳಿ. ಅದು ಜನರಲ್ಲಾಗಿ ಹೇಳೋದಾದರೆ ಅಂದರೆ ಒಂದು ಪೇಷಂಟ್ ಕಂಡೀಷನ್ ಮೇಲೆ ನೋಡೋದಾದ್ರೆ ಡೈಲಿ 8 ಟ್ಯಾಬ್ಲೆಟ್ ಬೆಳಿಗ್ಗೆ ರಾತ್ರಿ ತೆಗೆದುಕೊಳ್ಳಿಕ್ಕೆ ಹೇಳ್ತಾರೆ. ಇಲ್ಲ ಅಂತಂದ್ರೆ ರಾತ್ರಿ ಒಂದು ತೆಗೆದುಕೊಳ್ಳಿಕ್ಕೆ ಈ ಒಂದು ಟ್ಯಾಬ್ಲೆಟ್ನ ಹೇಳ್ತಾರೆ. ಸೈಡ್ ಎಫೆಕ್ಟ್ ಬಂದುಬಿಟ್ಟು ಈ ಒಂದು ಟ್ಯಾಬ್ಲೆಟನ್ನು ತೆಗೆದುಕೊಳ್ಳೋದ್ರಿಂದ ಆಗುವಂಥ ಒಂದು ಸೈಡ್ ಎಫೆಕ್ಟ್ ಬಂದುಬಿಟ್ಟು ಈ ನಾಸಿಯಾ, ವಾಮಿಟಿಂಗ್, ಡಯೂರಿಯಾ ಆಗುತ್ತೆ. ಅದ್ರ ಜೊತೆಗೆ ಹೆಡ್ಏಕ್, ಡ್ರೌಸಿನೆಸ್, ಕಾನ್ಸ್ಟಿಪೇಷನ್, ಅಬ್ಡೋಮಿನಲ್ ಪೇನ್ ಮತ್ತು ಡಿಸಿನೆಸ್ ಇರುತ್ತೆ. ಈ ಒಂದು ಟ್ಯಾಬ್ಲೆಟ್ ತೆಗೆದುಕೊಳ್ಳೋದ್ರೆ ಇವೆಲ್ಲ ಒಂದು ಸೈಡ್ ಎಫೆಕ್ಟ್ಗಳು ಆಗ್ತಾವೆ ಸ್ನೇಹಿತರೆ. ಇದಾಗಿತ್ತು ಇವತ್ತಿನ ಒಂದು ವಿಡಿಯೋ. ಈ ಒಂದು ವಿಡಿಯೋ ನಮಗೆ ಹೆಂಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆಗ್ತದೆ ಒಂದು ಲೈಕ್ ಮಾಡಿ, ಆದಷ್ಟೊಂದು ವಿಡಿಯೋನ ಶೇರ್ ಮಾಡಿರಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗ್ತೇವೆ. ಅಲ್ಲಿವರೆಗೂ ಬಾಯ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಆರೋಗ್ಯ ನಮ್ಮ ಕೈಯಲ್ಲಿ.